ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಪಾಠದಲ್ಲಿ ನಾವು ಏನೇನು ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಇಂಪಾರ್ಟೆನ್ಸ್ ಆಫ್ ಕಾರ್ಬನ್ ಅಂದ್ರೆ ಕಾರ್ಬನ್ನ ಮಹತ್ವ, ಎರಡನೇದ್ದು ಕಾರ್ಬನ್ನಲ್ಲಿ ಸಹವ್ಯಾಲೆನ್ಸಿಯ ಬಂಧ ಕೋವ್ಯಾಲೆಂಟ್ ಬಾಂಡ್ ಬಗ್ಗೆ, ಆಮೇಲೆ ಮೂರನೇದ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು ಅಂತ, ಆಮೇಲೆ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಅಂದ್ರೆ ಕಾರ್ಬನ್ನ ಪರಿವರ್ತನೀಯ ಸ್ವಭಾವ, ಮತ್ತು ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ಗಳ ಬಗ್ಗೆ ಅಂದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಬಗ್ಗೆ, ಮತ್ತು ಫಂಕ್ಷನಲ್ ಗ್ರೂಪ್ಸ್, ಹೋಮೋಲಾಗಸ್ ಸೀರೀಸ್ ಮತ್ತು ಐಯುಪಿಎಸಿ ನಾಮನ್ಕ್ಲೇಚರ್ ಬಗ್ಗೆ ಅಂದರೆ ಕ್ರಿಯಾ ಗುಂಪುಗಳು, ಅನುರೂಪ ಶ್ರೇಣಿಗಳು ಮತ್ತು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿಯ ಬಗ್ಗೆ. ಆಮೇಲೆ ಏಳನೇ ಅಂಶ ಏನಂತಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಂದ್ರೆ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು. ಎಂಟನೇದ್ದು ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಯಾವು, ಎಥೆನಾಲ್ ಮತ್ತು ಎಥೆನೋಯಿಕ್ ಆಸಿಡ್ ಪ್ರಮುಖ ಕಾರ್ಬನ್ ಸಂಯುಕ್ತಗಳಾದ ಎಥೆನಾಲ್ ಮತ್ತು ಎಥೆನೋಯಿಕ್ ಆಮ್ಲಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆಮೇಲೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಸಾಬೂನುಗಳು ಮತ್ತು ಮಾರ್ಜಕಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮೊದಲನೇದಾಗಿ ಕಾರ್ಬನ್ ಯಾಕೆ, ಕಾರ್ಬನ್ನ ಮಹತ್ವ ಏನು? ನಮ್ಮ ಸುತ್ತಮುತ್ತ ಕಂಡು ಬರ್ತಕ್ಕಂಥ ಬಹಳಷ್ಟು ವಸ್ತುಗಳಿಗೆಲ್ಲ ಕಾರ್ಬನ್ನು ಆಧಾರ. ಎಲ್ಲಾ ಜೀವಿಗಳಲ್ಲಿ ಕಾರ್ಬನ್ ಕಂಡುಬರುತ್ತೆ. ನಮ್ಮ ದೇಹದ 18% ಭಾಗ ಕಾರ್ಬನ್ ಇದೆ. ಎಲ್ಲಾ ಇಂಧನಗಳಲ್ಲಿ ಕಾರ್ಬನ್ ಕಂಡುಬರುತ್ತೆ. ನಾವು ಬಳಸುವ ಪ್ಲಾಸ್ಟಿಕ್ನಲ್ಲಿ ಕಾರ್ಬನ್ ಇದೆ. ಶರ್ಕರ, ಪ್ರೋಟೀನು, ಕೊಬ್ಬು, ಆಲ್ಕೋಹಾಲು, ವಿನೆಗರ್ ಮುಂತಾದವುಗಳಲ್ಲೆಲ್ಲ ಕಾರ್ಬನ್ ಕಂಡುಬರುತ್ತೆ. ನಾವು ಬರೆಯುವ ಪೆನ್ಸಿಲ್ ಕೂಡ ಕಾರ್ಬನ್ನಿನ ಬಹುರೂಪ. ನಾವು ಧರಿಸುವ ವಜ್ರ ಅದು ಕೂಡ ಏನಂತಂದ್ರೆ ಕಾರ್ಬನ್ನಿನ ಬಹುರೂಪ. ಭೂತೊಗಟೆಯಲ್ಲಿ ಖನಿಜಗಳ ರೂಪದ ಕಾರ್ಬನು ಅಂದ್ರೆ ಕಾರ್ಬೋನೇಟ್ಗಳು, ಹೈಡ್ರೋಜನ್ ಕಾರ್ಬೋನೇಟ್ಗಳು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕೇವಲ 0.02% ರಷ್ಟಿದೆ. ಆಮೇಲೆ ವಾತಾವರಣದಲ್ಲಿ 0.03ರಷ್ಟು ಕಂಡುಬರುತ್ತೆ, ಅದು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಕಂಡುಬರುತ್ತೆ. ಪ್ರಕೃತಿಯಲ್ಲಿ ಕಾರ್ಬನ್ನ ಪ್ರಮಾಣ ಕಡಿಮೆ ಇದ್ರೂ ಕೂಡ ಏನಂತಂದ್ರೆ ಇದರ ಪ್ರಾಮುಖ್ಯತೆ ಬಹಳಷ್ಟಿದೆ. ಇದನ್ನೇ ನಾವು ಈ ಪಾಠದಲ್ಲಿ ಅಧ್ಯಯನ ಮಾಡೋದು. ಹಾಗಾದ್ರೆ ಕಾರ್ಬನ್ ಯಾಕೆ ವಿಶೇಷ? ಕಾರ್ಬನ್ ಇಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಳ್ಳಲು ಕಾರಣ ಅದರಲ್ಲಿರ್ತಕ್ಕಂಥ ಬಂಧ, ಅದುವೇ ಸಹವ್ಯಾಲೆನ್ಸಿಯ ಬಂಧ. ಏನಿದು ಸಹವ್ಯಾಲೆನ್ಸಿಯ ಬಂಧ? ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾಗುವ ಬಂಧಗಳನ್ನು ಸಹವ್ಯಾಲೆನ್ಸಿಯ ಬಂಧ ಅಥವಾ ಕೋವ್ಯಾಲೆಂಟ್ ಬಂಧ ಎನ್ನುತ್ತಾರೆ. ಅಯಾನಿಕ್ ಸಂಯುಕ್ತಗಳಿಗೆ ಹೋಲಿಸಿದ್ರೆ ಕಾರ್ಬನ್ ಸಂಯುಕ್ತಗಳ ಕುದಿಬಿಂದು ಮತ್ತು ದ್ರವನ ಬಿಂದು ಅದು ಏನಿದೆಯಲ್ಲ ಅದು ಕಡಿಮೆ ಇದೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಇಲ್ಲಿ ಕಾರ್ಬನ್ ಸಂಯುಕ್ತಗಳ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿ ಏನಿದೆಯಲ್ಲ ಅದು ಕಡಿಮೆ ಇದೆ. ಈ ಸಂಯುಕ್ತಗಳು ಹೆಚ್ಚಾಗಿ ವಿದ್ಯುತ್ನ ಅವಾಹಕಗಳಾಗಿರೋದ್ರಿಂದ ಅಂದ್ರೆ ಗ್ರಾಫೈಟ್ನ ಹೊರತುಪಡಿಸಿ ಇಲ್ಲಿ ಇವು ಯಾವುದೇ ಅಯಾನುಗಳನ್ನ ಉಂಟು ಮಾಡೋದಿಲ್ಲ. ಯಾವುದೇ ಧಾತುವಿನ ಸಂಯೋಗ ಸಾಮರ್ಥ್ಯ ಅದರಲ್ಲಿರ್ತಕ್ಕಂಥ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಅವಲಂಬಿಸಿದೆ. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಕೊನೆಯ ಕವಚದಲ್ಲಿ ಅಂದ್ರೆ ಕೊನೆಯ ಶೆಲ್ನಲ್ಲಿ ಇರುತ್ತವೆ. ಹಾಗಾದ್ರೆ ಕಾರ್ಬನ್ನಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇವೆ? ಕಾರ್ಬನ್ನ ಪರಮಾಣು ಸಂಕೇತ ಸಿ. ಕಾರ್ಬನ್ನ ಪರಮಾಣು ಸಂಖ್ಯೆ 6. ಆಮೇಲೆ ಇದರ ಪರಮಾಣು ರಾಶಿ 12, 6 ಪ್ರೋಟಾನು ಮತ್ತು 6 ಎಲೆಕ್ಟ್ರಾನು. ಆಮೇಲೆ ಇದರ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಬರಿತೀವಿ? 1s2, 2s2 ಮತ್ತು 2p2. ಇದರ ವ್ಯಾಲೆನ್ಸಿ ಎಷ್ಟಿದೆ ಇಲ್ಲಿ? 4. ಅದಕ್ಕೆ ಇದನ್ನ ಟೆಟ್ರಾವ್ಯಾಲೆಂಟ್ ಅಂತ ಹೇಳ್ತಾರೆ. ನಮ್ಗೆ ಏನ್ ಗೊತ್ತು? ಮೊದಲನೇ ಕವಚದಲ್ಲಿ ಅಂದ್ರೆ ಮೊದಲನೇ ಶೆಲ್ನಲ್ಲಿ ಇಲ್ಲಿ ಏನಂತಂದ್ರೆ ಕೆ ಕವಚದಲ್ಲಿ ಎಸ್ ಉಪಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ತುಂಬಬಹುದು. ಅದೇ ರೀತಿ ಎಲ್ ಇದರಲ್ಲಿ ಎರಡನೇ ಕವಚದಲ್ಲಿ ಇದರಲ್ಲಿ ಒಟ್ಟು ನಾವು ಏನಂತಂದ್ರೆ 8 ಎಲೆಕ್ಟ್ರಾನ್ಗಳನ್ನ ತುಂಬಬಹುದು. ಅದೇ ರೀತಿ ಮೂರನೇ ಕವಚ ಇದ್ರೆ ಅದರಲ್ಲಿ ನಾವು 18 ಎಲೆಕ್ಟ್ರಾನ್ಗಳನ್ನ ತುಂಬಬಹುದು ಮತ್ತು ನಾಲ್ಕನೇ ಕವಚ ಇದ್ರೆ ಅದರಲ್ಲಿ 32 ಎಲೆಕ್ಟ್ರಾನ್ಗಳನ್ನ ತುಂಬಬಹುದು. ಇದು ಹೀಗೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಕಾರ್ಬನ್ ನಲ್ಲಿ ನೋಡಿದಾಗ ಮೊದಲನೇ ಕವಚದಲ್ಲಿ ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್ಗಳು ಇವೆ. ಎಲ್ ಕವಚದಲ್ಲಿ ಅಂದ್ರೆ ರಾಜಾನಿಲ ವಿನ್ಯಾಸ ಹೊಂದಲು 8 ಎಲೆಕ್ಟ್ರಾನ್ ಇರಬೇಕು. ಆದ್ರೆ ಕಾರ್ಬನ್ ನಲ್ಲಿ 4 ಎಲೆಕ್ಟ್ರಾನ್ ಇವೆ. ಈ ಕೊನೆ ಕವಚವನ್ನು ವ್ಯಾಲೆನ್ಸ್ ಶೆಲ್ ಅಥವಾ ವ್ಯಾಲೆನ್ಸ್ ಕವಚ ಅಂತ ಹೇಳ್ತೀವಿ. ಮತ್ತು ಈ ಕೊನೆ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ನಾವೇನಂತ ಹೇಳ್ತೀವಿ ಇಲ್ಲಿ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಹೇಳ್ತೀವಿ. ಕಾರ್ಬನ್ ಹತ್ತಿರದ ರಾಜಾನಿಲದ ವಿನ್ಯಾಸ ಹೊಂದಲು ಅಂದ್ರೆ 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಬೇಕು ಅಂದ್ರೆ ಹೀಲಿಯಂ ಆಗಲು ಅಥವಾ ಪಡೆದುಕೊಳ್ಬೇಕು ನಿಯಾನ್ ಆಗಲು ಒಂದು ವೇಳೆ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು
ಪಡೆದುಕೊಳ್ಳುವಂತಾದ್ರೆ ಅಥವಾ ಕಳೆದುಕೊಳ್ಳುವಂತಾದ್ರೆ ಏನಾಗಬಹುದಿಲ್ಲಿ? ಇದು 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4- ಆನ್ ಅಯಾನ್ ಅನ್ನು ಅಂದ್ರೆ ಋಣ ಅಯಾನ್ ಅನ್ನು ಉಂಟು ಮಾಡಬಹುದು. ಆದರೆ 6 ಪ್ರೋಟಾನ್ಗಳಿರ್ತಕ್ಕಂಥ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಕೊಳ್ಳೋದು ಅಂದ್ರೆ ಮೊದಲಿನ 6 ಮತ್ತು ಆಮೇಲೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಕೊಳ್ಳೋದು ಕಷ್ಟವಾಗಬಹುದು. ಇನ್ನು ಇದು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಅಂದ್ರೆ C4+ ಕ್ಯಾಟಯಾನ್ ಅನ್ನು ಧನ ಅಯಾನ್ ಅನ್ನು ಉಂಟು ಮಾಡಬಹುದು. ಆದರೆ ಕಾರ್ಬನ್ನಿನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ ಮತ್ತು ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟಯಾನ್ ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತೆ. ಆದ್ದರಿಂದ ಕಾರ್ಬನ್ ಈ ಸಮಸ್ಯೆಯಿಂದ ಹೊರಬರಲು ಏನ್ ಮಾಡುತ್ತೆ ಅಂದ್ರೆ ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳ ಪರಮಾಣುಗಳೊಂದಿಗೆ, ಇಲ್ಲ ನೋಡ್ಬೋದು ಹೈಡ್ರೋಜನ್ ಪರಮಾಣುವಿನೊಂದಿಗೆ ಹಂಚಿಕೊಳ್ಳುತ್ತೆ. ಈ ಹಂಚಿಕೆ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಗಳೇನಿವೆಲ್ಲ ಇವು 2 ಪರಮಾಣುಗಳ ಕೊನೆಯ ಕವಚಗಳಿಗೆ ಸೇರಿರುತ್ತವೆ ಮತ್ತು ಪರಮಾಣುಗಳು ಏನಂತಂದ್ರೆ ಹತ್ತಿರದ ರಾಜಾನಿಲದ ವಿನ್ಯಾಸ ಹೊಂದುತ್ತವೆ. ಕೇವಲ ಕಾರ್ಬನ್ ಅಷ್ಟೇ ಅಲ್ಲ, ಇನ್ನು ಅನೇಕ ಧಾತುಗಳು ಸಹ ಇದೇ ರೀತಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಅಣುಗಳನ್ನು ಉಂಟು ಮಾಡುತ್ತವೆ. ಈ ರೀತಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧವೇ ನಾವೇನಂತ ಹೇಳ್ತೀವಿ ಇಲ್ಲಿ ಸಹ ವ್ಯಾಲೆನ್ಸಿಯ ಬಂಧ. ಇದು ಇಲ್ಲಿ ನೋಡ್ಬೋದು ನೀವು, ನಡುವೆ ಏನ್ ಬಂಧ ಉಂಟಾಗಿದೆಯಲ್ಲ ಇದನ್ನ ಸಹ ವ್ಯಾಲೆನ್ಸಿಯ ಬಂಧ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದ ಅತ್ಯಂತ ಸರಳ ಅಣು ಎಂದ್ರೆ ಹೈಡ್ರೋಜನ್. ಹೈಡ್ರೋಜನ್ ಪರಮಾಣು ಸಂಖ್ಯೆ 1 ಅಂದ್ರೆ ಹೈಡ್ರೋಜನ್ನ ಕೆ ಶೆಲ್ನಲ್ಲಿ ಕೆ ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ ಮತ್ತು ಕೆ ಕವಚ ತುಂಬಲು ಇನ್ನೂ 1 ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಆದ್ದರಿಂದ 2 ಹೈಡ್ರೋಜನ್ ಪರಮಾಣುಗಳು ಇವೇನ್ ಮಾಡುತ್ತವೆ, ಪರಸ್ಪರ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು H2 ಅಣುವನ್ನು ಉಂಟು ಮಾಡುತ್ತವೆ. ಇದು ಪ್ರತಿ ಪರಮಾಣುವಿಗೂ ತನ್ನ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಇರುವ ಹತ್ತಿರದ ರಾಜಾನಿಲವಾದ ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು ಅನುವು ಮಾಡಿಕೊಡುತ್ತೆ. ಇಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಜೋಡಿ ಎಲೆಕ್ಟ್ರಾನ್ಗಳು 2 ಹೈಡ್ರೋಜನ್ ಪರಮಾಣುಗಳ ನಡುವೆ ಒಂದು ಸಹ ವ್ಯಾಲೆನ್ಸಿಯ ಬಂಧ ಅಂದ್ರೆ ಕೋವಲೆಂಟ್ ಬಾಂಡ್ ಉಂಟು ಮಾಡುತ್ತೆ. ಈ ಬಂಧ ಗೆರೆಯ ಮೂಲಕ ನಾವು ಬರೆಯಬಹುದು, ಪ್ರತಿನಿಧಿಸಬಹುದು. ನಾವು ಚುಕ್ಕಿ ಇಡುವುದರ ಮೂಲಕ ಏನ್ ಮಾಡ್ತೀವಿ ಅಥವಾ ಎಕ್ಸ್ ಗುರುತು ಅದನ್ನ ಹಾಕೋದ್ರ ಮೂಲಕ ಇಲ್ಲಿ ಏನ್ ಮಾಡ್ತೀವಿ, ಬೇರೆ ಬೇರೆ ಪರಮಾಣುಗಳಿದ್ರೆ ನಾವೇನ್ ಮಾಡ್ತೀವಿ ಅಲ್ಲಿ ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಗುರುತಾಗ್ಬೇಕಂತ ಹೇಳಿ ಒಂದಕ್ಕೆ ಚುಕ್ಕಿ ಇಟ್ರೆ ಡಾಟ್ ಇಟ್ರೆ ಇನ್ನೊಂದಕ್ಕೆ ಎಕ್ಸ್ ಅಂತ ಗುರುತಿಸ್ತೀವಿ. ಈ ರೀತಿ ನಾವೇನ್ ಮಾಡ್ಬೋದು, ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಚಿತ್ರಿಸಬಹುದು. ಇದನ್ನೇ ಏನಂತ ಹೇಳ್ತೀವಿ, ಎಲೆಕ್ಟ್ರಾನ್ ಚುಕ್ಕಿ ರಚನೆ ಅಥವಾ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಕೆಲವು ಅಣುಗಳ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು ಅಂತ ನೋಡೋಣ. ಇಲ್ಲಿ ನಾವು ಗಮನದಲ್ಲಿಟ್ಕೊಳ್ಬೇಕಾದ ಅಂಶ ಏನಂದ್ರೆ ಕೇವಲ ವೇಲೆನ್ಸ್ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ಮಾತ್ರ ಚಿತ್ರಿಸಬೇಕು. ಅಂದ್ರೆ ಕೊನೆಯ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ಮಾತ್ರ ಚಿತ್ರಿಸಬೇಕು. ಮೊದಲನೇದಾಗಿ ಕ್ಲೋರಿನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ರಚಿಸೋಣ. ಕ್ಲೋರಿನ್ನ ಪರಮಾಣು ಸಂಕೇತ Cl, ಪರಮಾಣು ಸಂಖ್ಯೆ 17, ಪರಮಾಣು ರಾಶಿ 35.5. ಇನ್ನು ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಬರಿತೀವಿ, 1s2 2s2 2p6 3s2 3p5. ಈ ರೀತಿಯಾಗಿ ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರಿತೀವಿ. ಕ್ಲೋರಿನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಕೊನೆಯ ಕವಚದಲ್ಲಿರ್ತಕ್ಕಂಥ ಎಂ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಂತಂದ್ರೆ 7. ಇದು ಅಷ್ಟಕ ವಿನ್ಯಾಸ ಹೊಂದಲು, ರಾಜಾನಿಲ ವಿನ್ಯಾಸ ಹೊಂದಲು ಇನ್ನೂ 1 ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಆದ್ದರಿಂದ ಕ್ಲೋರಿನ್ನ ವ್ಯಾಲೆನ್ಸಿ ಎಷ್ಟಿದೆ, 1. ಕ್ಲೋರಿನು ದ್ವಿಪರಮಾಣೀಯ Cl2 ಅಣು ಉಂಟು ಮಾಡುತ್ತೆ. ಇದರ ಚುಕ್ಕಿ ರಚನೆ ಯಾವ ರೀತಿ ಬರೆಯಬೇಕಂದ್ರೆ ಕ್ಲೋರಿನ್ ಏನ್ ಮಾಡ್ಬೇಕಿಲ್ಲಿ, ಹೊರ ಕವಚದಲ್ಲಿರ್ತಕ್ಕಂಥ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಮಾತ್ರ ನಾವೇನ್ ಮಾಡ್ಬೇಕಿಲ್ಲಿ ಚಿತ್ರಿಸಬೇಕು. ಹೊರ ಕವಚದಲ್ಲಿ ಎಷ್ಟಿದ್ದಾವೆ ಅಂತಂದ್ರೆ 7 ಎಲೆಕ್ಟ್ರಾನ್ಗಳಿದ್ದಾವೆ. ಇಲ್ಲಿ ನೋಡ್ಬೋದು, ನೀವು ಗಮನಿಸಬಹುದು, ಹೊರ ಕವಚದಲ್ಲಿ 7 ಎಲೆಕ್ಟ್ರಾನ್ಗಳು ಕಂಡುಬರುತ್ತವೆ. ಇಲ್ಲಿ ಕ್ಲೋರಿನ್ ಪರಮಾಣು ಏನ್ ಮಾಡುತ್ತೆ, ಪರಸ್ಪರ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡು ಅಷ್ಟಕ ವಿನ್ಯಾಸ ಹೊಂದಲು ಪ್ರಯತ್ನಿಸುತ್ತದೆ. ಅಂದ್ರೆ ಹತ್ತಿರದ ರಾಜಾನಿಲ ವಿನ್ಯಾಸ ಹೊಂದುತ್ತದೆ. ಸಹ ವ್ಯಾಲೆನ್ಸಿಯ ಏಕಬಂಧ ಉಂಟು ಮಾಡುತ್ತೆ. ಹೀಗೆ ಏನಂತಂದ್ರೆ ನಾವು ಕ್ಲೋರಿನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ರಚಿಸಬಹುದು. ಅದೇ ರೀತಿ ಆಕ್ಸಿಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು ಅಂತ ನೋಡೋಣ.
ಇದರ ಪರಮಾಣು ಸಂಕೇತ O, ಪರಮಾಣು ಸಂಖ್ಯೆ 8, ಆಮೇಲೆ ಪರಮಾಣು ರಾಶಿ 16. ಇದರ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಬರಿತೀವಿ? 1s2, 2s2, 2p4. ಅಂದ್ರೆ ಇಲ್ಲಿ 2 ಕವಚಗಳು ಮಾತ್ರ, K ಮತ್ತು L. ಹೌದಾ? ಇಲ್ಲಿ ನೀವು ನೋಡಬಹುದು 2 ಕವಚಗಳು. L ಕವಚದಲ್ಲಿ ಆಕ್ಸಿಜನ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದೆ? ಇಲ್ಲಿ 6. ಆಮೇಲೆ ಅಷ್ಟಕ ವಿನ್ಯಾಸ ಹೊಂದಲು ಇನ್ನೂ 2 ಎಲೆಕ್ಟ್ರಾನ್ಗಳು ಬೇಕು. ಆದ್ದರಿಂದ ಆಕ್ಸಿಜನ್ನ ವ್ಯಾಲೆನ್ಸಿ ಎಷ್ಟು? 2. ಆಕ್ಸಿಜನ್ ಪರಮಾಣುಗಳ ನಡುವೆ ದ್ವಿಬಂಧ ಉಂಟು ಮಾಡುತ್ತೆ. ಅಂದ್ರೆ 2 ಬಂಧ, 2 ಸಹವ್ಯಾಲೆನ್ಸಿಯ ಬಂಧಗಳನ್ನು ಇಲ್ಲಿ ಉಂಟು ಮಾಡುತ್ತೆ. ಇದರ ಚುಕ್ಕಿ ರಚನೆ ಯಾವ ರೀತಿ ಬರಿತೀವಿ ಅಂತಂದ್ರೆ, ಇಲ್ಲಿ ನಾವು ಅದರ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹಾಕೋಬೇಕು. ಅಂದ್ರೆ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 6 ಎಲೆಕ್ಟ್ರಾನ್ಗಳಿವೆ. ಆ 6 ಎಲೆಕ್ಟ್ರಾನ್ಗಳನ್ನ ನಾವಿಲ್ಲಿ ಎಲೆಕ್ಟ್ರಾನ್ ಚುಕ್ಕಿ ರಚನೆಯಲ್ಲಿ ಚಿತ್ರಿಸಬೇಕು. ಈ ರೀತಿಯಾಗಿ ನೀವು ನೋಡ್ಬೋದು. ಇಲ್ಲಿ ಏನಾಗುತ್ತೆ? 2 ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುತ್ತೆ. ಅಂದ್ರೆ ದ್ವಿಬಂಧ ಉಂಟಾಗುತ್ತೆ. ಆಕ್ಸಿಜನ್ ನಡು ದ್ವಿಬಂಧ ಇದೆ. ಹಾಗಾದ್ರೆ ಈ ಆಕ್ಸಿಜನ್, ಈ ಆಮ್ಲಜನಕ ನೀರಿನಲ್ಲಿ ಯಾವ ರೀತಿ ಬಂಧ ಉಂಟು ಮಾಡುತ್ತೆ ಅಂತ ನೋಡೋಣ. ನೀರಿನ ಅಣುಸೂತ್ರ H2O. ಇಲ್ಲಿ ಒಂದು ಆಕ್ಸಿಜನ್ ಪರಮಾಣು ಏನ್ ಮಾಡುತ್ತೆ? 2 ಹೈಡ್ರೋಜನ್ ಪರಮಾಣುಗಳ ಜೊತೆ, ಅವುಗಳ ಜೊತೆ ಇಲ್ಲಿ ಬಂಧ ಉಂಟು ಮಾಡುತ್ತೆ. ಆಕ್ಸಿಜನ್ ನಲ್ಲಿ 2 ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಿವೆ. ಇಲ್ಲಿ ನೋಡಬಹುದು ನೀವು, ಹೈಡ್ರೋಜನ್ ನಲ್ಲಿ ಒಂದೇ ಒಂದು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇದೆ. ಇದರ ಚುಕ್ಕಿ ರಚನೆ ನಾವು ಯಾವ ರೀತಿ ಹಾಕಬೇಕು ಅಂತಂದ್ರೆ, ಇದರ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಬರ್ಕೋಬೇಕು ನಾವು ಮೊದಲು. ಆಕ್ಸಿಜನ್ ನಲ್ಲಿ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಿವೆ ಅಂದ್ರೆ ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ 6 ಅಂತ ನಮ್ಗೆ ಈಗಾಗಲೇ ತಿಳಿದಿದೆ. ಅಂದ್ರೆ ಆಮೇಲೆ ಹೈಡ್ರೋಜನ್ ನಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 1. ಈ ರೀತಿಯಾಗಿ ನಾವು ಅದನ್ನ ಹಾಕೋಬೇಕು. ಇದೇನ್ ಮಾಡುತ್ತೆ? ಇಲ್ಲಿ ಯಾವ ರೀತಿ ಚುಕ್ಕಿ ರಚನೆ ನಾವು ರಚಿಸಬೇಕು ಅಂತಂದ್ರೆ, ಹೀಗೆ ಅಷ್ಟಕ ವಿನ್ಯಾಸ ಹೊಂದಲು ಈ ರೀತಿ ಏನ್ ಮಾಡುತ್ತೆ? ಇದು ಬಂಧ ಉಂಟು ಮಾಡುತ್ತೆ. ಹೈಡ್ರೋಜನ್ 1 ಎಲೆಕ್ಟ್ರಾನ್ ಅನ್ನು ಹಂಚಿಕೊಳ್ಳುತ್ತೆ. ಆಕ್ಸಿಜನ್ ಕೂಡ ಹೈಡ್ರೋಜನ್ ಜೊತೆ 1 ಎಲೆಕ್ಟ್ರಾನ್ ಅನ್ನ ಹಂಚಿಕೊಳ್ಳುತ್ತೆ. ಆಮೇಲೆ ಇದು ಏನ್ ಮಾಡುತ್ತೆ? 2 ಹೈಡ್ರೋಜನ್ ಜೊತೆ, ಒಂದು ಹೈಡ್ರೋಜನ್ ಜೊತೆ 1 ಸಹವ್ಯಾಲೆನ್ಸಿಯ ಬಂಧ, ಇನ್ನೊಂದು ಹೈಡ್ರೋಜನ್ ಜೊತೆ 1 ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ. ಹೀಗೆ ನೀರಿನ ಅಣುವಿನ ರಚನೆ ಆಗುತ್ತೆ. ದ್ವಿಪರಮಾಣಿ ಅಣುವಾದ ನೈಟ್ರೋಜನ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದರ ಪರಮಾಣು ಸಂಕೇತ N, ಆಮೇಲೆ ಇದರ ಪರಮಾಣು ಸಂಖ್ಯೆ 7, ಪರಮಾಣು ರಾಶಿ 14. ಇದರ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಬರಿತೀವಿ ಅಂತಂದ್ರೆ, 1s2, 2s2, 2p3. ಇಲ್ಲಿ ನೀವು K ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿವೆ. ಆಮೇಲೆ ಕೊನೆಯ ಕವಚ, ಇದರ ಕೊನೆಯ ಕವಚ L ಕವಚ, ಇದರಲ್ಲಿ 5 ಎಲೆಕ್ಟ್ರಾನ್ಗಳಿವೆ. ನೈಟ್ರೋಜನ್ನ L ಕವಚದಲ್ಲಿ ಅಂದ್ರೆ ವ್ಯಾಲೆನ್ಸ್ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿಲ್ಲಿ? 5. ಅಷ್ಟಕ ವಿನ್ಯಾಸ ಹೊಂದಲು 3 ಎಲೆಕ್ಟ್ರಾನ್ಗಳು ಬೇಕು. ಆದ್ದರಿಂದ ಇಲ್ಲೇನಂತಂದ್ರೆ, ನೈಟ್ರೋಜನ್ನ ವ್ಯಾಲೆನ್ಸಿ ಎಷ್ಟು? 3. ಇದಕ್ಕೆ ಏನ್ ಮಾಡುತ್ತೆ? ಇದು ನೈಟ್ರೋಜನ್ 3 ಜೊತೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. ಅಂದ್ರೆ ಇದರ ಪರಮಾಣುಗಳ ನಡುವೆ ಏನಿದೆಯಲ್ಲ, ತ್ರಿಬಂಧ ಉಂಟಾಗುತ್ತೆ. ಇಲ್ಲಿ ನೀವು ನೋಡಬಹುದು 5 ಎಲೆಕ್ಟ್ರಾನ್ಗಳನ್ನ ರಚಿಸೋಣ. ಮೊದಲು ನೈಟ್ರೋಜನ್ ಸುತ್ತ ಯಾವ ರೀತಿ ಇದು ಬಂಧ ಉಂಟು ಮಾಡುತ್ತೆ ಅಂತ ನೀವು ನೋಡಬಹುದು. ಇಲ್ಲಿ ಏನಾಗಿದೆ ಅಂತಂದ್ರೆ, ನೈಟ್ರೋಜನ್ 3 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡಿದೆ. ಪರಸ್ಪರ ನೈಟ್ರೋಜನ್ ಅಣುಗಳು 3 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡಿವೆ. 3 ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡಿವೆ. ಅಂದ್ರೆ ನೈಟ್ರೋಜನ್ ನಡುವೆ ತ್ರಿಬಂಧ ಉಂಟಾಗಿದೆ. ಅಮೋನಿಯಾದ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು ಅಂತ ನೋಡೋಣ. ಅಮೋನಿಯಾದ ಅಣುಸೂತ್ರ ಏನಂತಂದ್ರೆ NH3. ಇಲ್ಲಿ ಎಲ್ಲ 4 ಪರಮಾಣುಗಳು ಅಂದ್ರೆ 1 ನೈಟ್ರೋಜನ್ ಮತ್ತು 3 ಹೈಡ್ರೋಜನ್, ಇವು ರಾಜಾನಿಲದ ವಿನ್ಯಾಸ ಹೊಂದುವ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು ಅಂತಂದ್ರೆ, ನಮಗೆ ಈಗಾಗಲೇ ಏನ್ ತಿಳಿದಿದೆ? ನೈಟ್ರೋಜನ್ ಇದರ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 5 ಅಂತ ನಮಗ್ ಗೊತ್ತು. ಹೌದಾ? ಆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಈ ರೀತಿಯಾಗಿ ನಾವು ಹಾಕೋಣ. ಆಮೇಲೆ ಹೈಡ್ರೋಜನ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 1 ಅಂತ ಗೊತ್ತು ನಮಗೆ. ಈ ರೀತಿಯಾಗಿ ನಾವು ಹೈಡ್ರೋಜನ್ ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಬರೆದುಕೊಳ್ಬೇಕು. ಆಮೇಲೆ ಇದೇನ್ ಮಾಡುತ್ತೆ? ನೈಟ್ರೋಜನ್ ಏನ್ ಮಾಡುತ್ತೆ? ನೈಟ್ರೋಜನ್ನಿಂದ 1 ಎಲೆಕ್ಟ್ರಾನ್ ಹೈಡ್ರೋಜನ್ನಿನ 1 ಎಲೆಕ್ಟ್ರಾನ್ ಜೊತೆ ಹಂಚಿಕೊಳ್ಳುತ್ತೆ. ಈ ರೀತಿಯಾಗಿ ಬಂಧ ಉಂಟು ಮಾಡುತ್ತೆ. ನೈಟ್ರೋಜನ್ ನ ವ್ಯಾಲೆನ್ಸಿ ಎಷ್ಟು? 3 ಅಂತ ಗೊತ್ತು ನಮ್ಗೆ. ಅದಕ್ಕೆ ಹೈಡ್ರೋಜನ್ ನ ವ್ಯಾಲೆನ್ಸಿ 1. ಇಲ್ಲಿ ನೈಟ್ರೋಜನ್ ಏನ್ ಮಾಡುತ್ತೆ?
ಒಂದೊಂದು ಎಲೆಕ್ಟ್ರಾನ್ ಒಂದೊಂದು ಹೈಡ್ರೋಜನ್ ಎಲೆಕ್ಟ್ರಾನ್ಗಳ ಜೊತೆ ಈ ರೀತಿಯಾಗಿ ಹಂಚಿಕೊಳ್ಳುತ್ತೆ. ನಾವು ಅಮೋನಿಯಾದ ಚುಕ್ಕಿ ರಚನೆ ಈ ರೀತಿಯಾಗಿ ರಚಿಸಬಹುದು. ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು? ಇಲ್ಲಿ ಮೀಥೇನ್ನ ಅಣುಸೂತ್ರ ಏನು? CH4 ಅಂದ್ರೆ ಒಂದು ಕಾರ್ಬನ್ ಪರಮಾಣು ಇದೆ, 4 ಹೈಡ್ರೋಜನ್ ಪರಮಾಣುಗಳಿವೆ. ಹೈಡ್ರೋಜನ್ ವ್ಯಾಲೆನ್ಸಿ 1 ಅಂತ ನಮ್ಗೆ ಈಗಾಗಲೇ ಗೊತ್ತಿದೆ. ಆಮೇಲೆ ಕಾರ್ಬನ್ ಕೂಡ ಏನಂತಂದ್ರೆ ಟೆಟ್ರಾವ್ಯಾಲೆಂಟ್ ಅಂತ ಗೊತ್ತು, ಅಂದ್ರೆ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ ಅಂತ ನಮ್ಗೆ ಗೊತ್ತಿದೆ. ಇದರ ಚುಕ್ಕಿ ರಚನೆ ಯಾವ ರೀತಿ ರಚಿಸ್ತೀವಿ? ನಾವಿಲ್ಲಿ ಕಾರ್ಬನ್ ಸುತ್ತ 4 ಎಲೆಕ್ಟ್ರಾನ್ಗಳನ್ನ ತೋರಿಸ್ಬೇಕು. ಹೈಡ್ರೋಜನಿನ 1 ಎಲೆಕ್ಟ್ರಾನ್ಗಳನ್ನು ಕೂಡ ನಾವಿಲ್ಲಿ ತೋರಿಸ್ಬೇಕು. ಈ ರೀತಿಯಾಗಿ ಏನಾಗುತ್ತೆ, ಇದು ಬಂಧ ಉಂಟು ಮಾಡುತ್ತಾ ಹೋಗುತ್ತೆ. ಹೈಡ್ರೋಜನ್ ಜೊತೆ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. ಹೀಗೆ 4 ಹೈಡ್ರೋಜನ್ಗಳ ಜೊತೆ ಇಲ್ಲಿ ನೋಡ್ಬೋದು, ಇದು ಕಾರ್ಬನಿನ 1 ಎಲೆಕ್ಟ್ರಾನು, ಇದು ಹೈಡ್ರೋಜನಿನ 1 ಎಲೆಕ್ಟ್ರಾನ್. ಈ ರೀತಿಯಾಗಿ ಕಾರ್ಬನ್ ಸುತ್ತ ಇರ್ತಕ್ಕಂಥ 4 ಎಲೆಕ್ಟ್ರಾನ್ಗಳು ಹೈಡ್ರೋಜನಿನ ಒಂದೊಂದು ಎಲೆಕ್ಟ್ರಾನ್ಗಳ ಜೊತೆ ಬಂಧ ಉಂಟು ಮಾಡುತ್ತವೆ, ಒಂದೊಂದು ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತವೆ. ನಾವು ಮೀಥೇನ್ನ ಚುಕ್ಕಿ ರಚನೆ ಈ ರೀತಿಯಾಗಿ ಬರಿಬಹುದು. ಈ ಮೀಥೇನ್ ಏನಿದೆಯಲ್ಲ, ಇದು CNG ಅಂದ್ರೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್, ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ. ಕಾರ್ಬನ್ ಡೈಆಕ್ಸೈಡ್ ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು? ಇದರ ಅಣುಸೂತ್ರ CO2 ಅಂದ್ರೆ 1 ಕಾರ್ಬನ್ ಪರಮಾಣು ಇದೆ, 2 ಆಕ್ಸಿಜನ್ ಪರಮಾಣು ಇವೆ. ಇವೆರಡರ ನಡುವೆ ಏನಂತಂದ್ರೆ ದ್ವಿಬಂಧ ಉಂಟಾಗಿದೆ. ಕಾರ್ಬನ್ ಟೆಟ್ರಾವ್ಯಾಲೆಂಟ್ ಅಂತ ನಮ್ಗೆ ಗೊತ್ತು, ಅಂದ್ರೆ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ ಅಂತ ನಮ್ಗೆ ಗೊತ್ತು. ಆಕ್ಸಿಜನ್ ವ್ಯಾಲೆನ್ಸಿ ಎಷ್ಟು? 2. ಇದು ಕೂಡ ನಾವು ತಿಳ್ಕೊಂಡಿದ್ದೇವೆ. ಇದು 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ, ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ನಾವು ಕಂಪಲ್ಸರಿಯಾಗಿ ನೆನ್ಪಿಡ್ಬೇಕು, ಕಾರ್ಬನ್ ಸುತ್ತ ಯಾವಾಗ್ಲೂ 4 ಸಹವ್ಯಾಲೆನ್ಸಿ ಬಂಧ ಎಲ್ಲದರಲ್ಲೂ ಕಂಪಲ್ಸರಿಯಾಗಿ ಇರುತ್ತವೆ ಅಂತ ನಾವು ನೆನ್ಪಿಡ್ಬೇಕು. ಇನ್ನು ಇದರ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ಹಾಕ್ತೀವಿ? ಕಾರ್ಬನ್ ಸುತ್ತ ಏನಂತಂದ್ರೆ 4 ಎಲೆಕ್ಟ್ರಾನ್ಗಳಿವೆ, ಯಾಕಂದ್ರೆ ಕಾರ್ಬನ್ ಟೆಟ್ರಾವ್ಯಾಲೆಂಟ್. ಆಮೇಲೆ ಆಮ್ಲಜನಕ ಆಕ್ಸಿಜನ್ ಇದೇನ್ ಮಾಡುತ್ತೆ? 2 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ, ಯಾಕಂದ್ರೆ ಆಕ್ಸಿಜನ್ನ ವ್ಯಾಲೆನ್ಸಿ ಎಷ್ಟು? 2. ಇದೇನ್ ಮಾಡುತ್ತೆ? ಈ ರೀತಿಯಾಗಿ ಬಂಧ ಉಂಟು ಮಾಡುತ್ತೆ, ಅಷ್ಟಕ ವಿನ್ಯಾಸ ಹೊಂದಲು ಪ್ರಯತ್ನಿಸುತ್ತೆ. ಕಾರ್ಬನ್ ರಾಜಾನಿಲ ವಿನ್ಯಾಸ ಹೊಂದಲು ಪ್ರಯತ್ನಿಸುತ್ತೆ. ಹೀಗೆ ಈ ರೀತಿಯಾಗಿ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ರಚಿಸಬಹುದು. ಸಲ್ಫರ್ನ 8 ಪರಮಾಣುಗಳಿಂದ ಅಂದ್ರೆ S8 ಇದರಿಂದ ಮಾಡಲ್ಪಟ್ಟಿರ್ತಕ್ಕಂಥ ಸಲ್ಫರ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು? ಸಲ್ಫರ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 6, ಅಂದ್ರೆ ಸಲ್ಫರ್ ಸುತ್ತ ಹೊರ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳು ಇರುತ್ತವೆ. ಇದರ ಪರಮಾಣು ಸಂಖ್ಯೆ 16, ಅಂದ್ರೆ ಇದರ ಎಲೆಕ್ಟ್ರಾನ್ ವಿನ್ಯಾಸ ನಾವು ಏನಂತ ಬರಿಬಹುದು? 1s2 2s2 2p6. ಇದೇನಂತಂದ್ರೆ ಎಲ್ ಕವಚದಲ್ಲಿ ಮೊದಲನೇ K ಕವಚದಲ್ಲಿ 1s2, ಆಮೇಲೆ M ಕವಚದಲ್ಲಿ ಏನ್ ಬರುತ್ತೆ? 3s2 ಮತ್ತು 3p4, ಅಂದ್ರೆ 6 ಎಲೆಕ್ಟ್ರಾನ್ಗಳಿವೆ. ಇದು ಏನಂತಂದ್ರೆ ಇದರ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ, ಅಂದ್ರೆ ಕೊನೆ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ 6. ಇದರ ವ್ಯಾಲೆನ್ಸಿ ಎಷ್ಟು? ಸಲ್ಫರ್ 2 ಅಣುಗಳ ಜೊತೆ ಇದು ಸಂಯೋಗ ಹೊಂದಬಹುದು. ಇದರ ವ್ಯಾಲೆನ್ಸಿ ಅಂದ್ರೆ 2 ಎಲೆಕ್ಟ್ರಾನ್ಗಳು ಹಂಚಿಕೆ ಆಗುತ್ತವೆ, ಅದನ್ನ ನಾವಿಲ್ಲಿ ನೆನ್ಪಿಡ್ಬೇಕು. ಪ್ರತಿ ಸಲ್ಫರ್ ಇದೇನ್ ಮಾಡುತ್ತೆ? ಪರಮಾಣು 2 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. ಇಲ್ಲಿ ನಾವು ಯಾವ ರೀತಿ ರಚಿಸಬಹುದು? ಇದನ್ನ ನೀವು ಇಲ್ಲಿ ನೋಡಬಹುದು. ಯಾವ ರೀತಿ ಅಂದ್ರೆ, ಒಂದು ಸಲ್ಫರ್ ಸುತ್ತ ನಾವೇನ್ ಮಾಡ್ಬೇಕು? 6 ಎಲೆಕ್ಟ್ರಾನ್ಗಳನ್ನ ತೋರಿಸ್ಬೇಕು. ಇದು 2 ಎಲೆಕ್ಟ್ರಾನ್, ಇದು 2 ಎಲೆಕ್ಟ್ರಾನ್, ಆಮೇಲೆ ಇಲ್ಲಿ 1 ಎಲೆಕ್ಟ್ರಾನ್, ಇಲ್ಲಿ 1 ಎಲೆಕ್ಟ್ರಾನ್. ಇದು ಮತ್ತೊಂದು ಎಲೆಕ್ಟ್ರಾನ್ ಏನಿದೆಯಲ್ಲ, ಇದು ಮತ್ತೊಂದು ಸಲ್ಫರ್ ಪರಮಾಣುವಿನ ಎಲೆಕ್ಟ್ರಾನ್. ಇಲ್ಲಿ ಏನ್ ಮಾಡುತ್ತೆ? ಸಲ್ಫರು ಅಷ್ಟಕ ವಿನ್ಯಾಸ ಹೊಂದುತ್ತದೆ, ಅಂದ್ರೆ ರಾಜಾನಿಲ ವಿನ್ಯಾಸ ಹೊಂದುತ್ತದೆ. 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ರಾಜಾನಿಲ ವಿನ್ಯಾಸ ಹೊಂದುತ್ತದೆ. ಈ ರೀತಿಯಾಗಿ S8 ರಚನೆಯನ್ನ ನಾವು ಈ ರೀತಿ ರಚಿಸಬಹುದು. ಮತ್ತೊಂದು ರೀತಿಯಲ್ಲಿ ಕೂಡ ಇದನ್ನ ರಚಿಸಬಹುದು. ಇದನ್ನ ಕ್ರೌನ್ ಶೇಪ್ಡ್ ಅಂತ ಹೇಳ್ತಾರೆ, ಕಿರೀಟ ಆಕೃತಿಯಲ್ಲಿ ಜೋಡಣೆ ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡಬಹುದು, ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರ್ಬೇಕಂತ ಹೇಳಿದೆ? 6. ಇಲ್ಲಿ 1 2 3 4, ಇಲ್ಲಿ 2, ಇವೆರಡು 6. ಹೌದಾ? ಇದು ಏನ್ ಮಾಡುತ್ತೆ? 2 ವ್ಯಾಲೆನ್ಸಿ 2 ಇರೋದ್ರಿಂದ 2 ಎಲೆಕ್ಟ್ರಾನ್ಗಳ ಜೊತೆ ಇಲ್ಲಿ ಮತ್ತೊಂದು ಸಲ್ಫರ್ ಪರಮಾಣುವಿನ ಮತ್ತೊಂದು ಎಲೆಕ್ಟ್ರಾನ್ ಜೊತೆ, ಇಲ್ಲಿ ಮತ್ತೊಂದು ಸಲ್ಫರ್ ಪರಮಾಣುವಿನ 1 ಎಲೆಕ್ಟ್ರಾನ್ ಜೊತೆ ಇದು ಹಂಚಿಕೊಳ್ಳುತ್ತೆ. ಈ ರೀತಿಯಾಗಿ ಮತ್ತೆ ಇಲ್ಲಿ ಕೂಡ ಏನಂತಂದ್ರೆ ಅಷ್ಟಕ
ವಿನ್ಯಾಸ ಹೊಂದುತ್ತದೆ. ರಾಜಾನಿಲ ವಿನ್ಯಾಸ ಹತ್ತಿರದ ರಾಜಾನಿಲ ವಿನ್ಯಾಸ ಹೊಂದುತ್ತದೆ. ಈ ರೀತಿಯಾಗಿ ನಾವು ಸಲ್ಫರ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ರಚಿಸಬಹುದು. ಇನ್ನು ಎಥೆನೋಯಿಕ್ ಆಮ್ಲ, ಇದರ ಎಲೆಕ್ಟ್ರಾನ್ ಚುಕ್ಕಿ ರಚನೆ ನಾವು ಯಾವ ರೀತಿ ರಚಿಸಬಹುದು? ಇದರ ಸೂತ್ರ ಏನು? CH3COOH. ಇಲ್ಲಿ ನಾವು ಯಾವ ರೀತಿ ರಚಿಸಬಹುದು ಅಂತಂದ್ರೆ, ಈ ರೀತಿಯಾಗಿ ನಾವು ಇದನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಬರಿಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಧಾತು ಅಂದ್ರೆ ಕಾರ್ಬನ್ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಆಗಿರ್ಬೋದು, ಅಥವಾ ಆಕ್ಸಿಜನ್ ಆಗಿರ್ಬೋದು, ಇವು ಏನ್ ಮಾಡುತ್ತವೆ, ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಹತ್ತಿರದ ರಾಜಾನಿಲ ವಿನ್ಯಾಸ ಹೊಂದುತ್ತವೆ. ಇಲ್ಲಿ ನೀವು ನೋಡ್ಬೋದು, ಇದನ್ನ ರಚನಾ ಸೂತ್ರ ನಾವು ಇದನ್ನ ಈ ರೀತಿಯಾಗಿ ಬರ್ಕೊಂಡ್ರೆ ನಮಗೆ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಹಾಕಲು ಸರಳವಾಗುತ್ತೆ. ನಮ್ಗೆ ಏನ್ ಗೊತ್ತು? ಕಾರ್ಬನ್ ಟೆಟ್ರಾವ್ಯಾಲೆಂಟ್ ಅಂತ ಗೊತ್ತು. ಅಂದ್ರೆ ಕಾರ್ಬನ್ ಸುತ್ತ ಕಂಪಲ್ಸರಿಯಾಗಿ 4 ಎಲೆಕ್ಟ್ರಾನ್ಗಳು ಇರಬೇಕು. 1, 2, 3 ಮತ್ತು 4. ಇಲ್ಲಿ ಕಾರ್ಬನ್ ಏನ್ ಮಾಡುತ್ತೆ, CH3 ಅಂದ್ರೆ ಮೊದಲನೇದಾಗಿ ಇಲ್ಲಿ 3 ಹೈಡ್ರೋಜನ್ಗಳ ಜೊತೆ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. ಇದು ಹೈಡ್ರೋಜನ್ನ ವ್ಯಾಲೆನ್ಸಿ ಎಷ್ಟು? 1 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. CH3 ಆಯ್ತು. ಆಮೇಲೆ ಮತ್ತೊಂದು ಕಾರ್ಬನ್ ಜೊತೆ 1 ಎಲೆಕ್ಟ್ರಾನ್ ಹಂಚಿಕೊಳ್ಳುತ್ತೆ. ಇಲ್ಲಿ ಏಕಬಂಧ, ಈ ಕಾರ್ಬನ್ ನಡುವೆ ಏಕಬಂಧ ಇದೆ, ಒಂದು ಸಹವ್ಯಾಲೆನ್ಸಿಯ ಬಂಧ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಮತ್ತೊಂದು ಕಾರ್ಬನ್ ಜೊತೆ 1 ಬಂಧ ಇದೆ. ಇಲ್ಲಿ ಆಮ್ಲಜನಕದ ಜೊತೆ 2 ಬಂಧ, ದ್ವಿಬಂಧ ಉಂಟು ಮಾಡಿದೆ. ಅಂದ್ರೆ 2 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ ಇಲ್ಲಿ ಕಾರ್ಬನ್. ಇಲ್ಲಿ ನೀವು ನೋಡ್ಬೋದು, ಈ ರೀತಿಯಾಗಿ 2 ಎಲೆಕ್ಟ್ರಾನ್ಗಳ ಹಂಚಿಕೆಯಾಗಿದೆ. ಆಮ್ಲಜನಕ ಕೂಡ 2 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡಿದೆ. ಆಮ್ಲಜನಕದ ವ್ಯಾಲೆನ್ಸಿ ಎಷ್ಟು? 2 ಎಲೆಕ್ಟ್ರಾನ್ಗಳನ್ನ ಹಂಚ್ಕೊಳ್ಬೇಕದು. ಇಲ್ಲಿನ ಆಮ್ಲಜನಕ ಏನ್ ಮಾಡುತ್ತೆ, ಇಲ್ಲಿ ಕಾರ್ಬನ್ ಜೊತೆ 1 ಎಲೆಕ್ಟ್ರಾನ್ ಹಂಚ್ಕೊಳ್ಳುತ್ತೆ, ಹೈಡ್ರೋಜನ್ ಜೊತೆ 1 ಎಲೆಕ್ಟ್ರಾನ್ಗಳು ಹಂಚ್ಕೊಳ್ಳುತ್ತೆ. ಹೀಗೆ 2 ಎಲೆಕ್ಟ್ರಾನ್ಗಳನ್ನ ಹಂಚ್ಕೊಳ್ಳುತ್ತೆ. ನಾವು ಈ ರೀತಿಯಾಗಿ ಏನಂತಂದ್ರೆ ಎಥೆನಾಯಿಕ್ ಆಮ್ಲದ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರಿಬೇಕು. ಹೈಡ್ರೋಜನ್ ಸಲ್ಫೈಡ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ಬರೀಬೇಕಂದ್ರೆ, ಇದರ ಅಣುಸೂತ್ರ ಏನಂತಂದ್ರೆ H2S. ಹೈಡ್ರೋಜನ್ನ ವ್ಯಾಲೆನ್ಸಿ ಎಷ್ಟು ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಇಲ್ಲಿ ಏನಂತಂದ್ರೆ ಹೈಡ್ರೋಜನ್ನ ವ್ಯಾಲೆನ್ಸಿ 1, ಆಮೇಲೆ ಸಲ್ಫರ್ನ ವ್ಯಾಲೆನ್ಸಿ ನಾವು ಜಸ್ಟ್ ಇವಾಗ ಕಿರೀಟ ರಚನೆ ರಚಿಸುವಾಗ ನಾವು ನೋಡಿದ್ವಿ, ಇದರ ವ್ಯಾಲೆನ್ಸಿ ಎಷ್ಟು? 2. ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 6. ಈ ರೀತಿಯಾಗಿ ನಾವು ಹಾಕೋಬೇಕು. ಸಲ್ಫರ್ನ ಹೊರ ಕವಚದಲ್ಲಿ ಇದು 1, 2, 3, 4, ಇಲ್ಲಿ 1 ಮತ್ತು ಈ ಕಡೆ 1. ಇದೇನಂತಂದ್ರೆ 6 ಎಲೆಕ್ಟ್ರಾನ್ಗಳು ಸಲ್ಫರ್ನ ಹೊರ ಕವಚದಲ್ಲಿವೆ. 2 ಎಲೆಕ್ಟ್ರಾನ್ಗಳು ಹಂಚಿಕೆ ಆಗುತ್ತವೆ, ಅಂದ್ರೆ ಇದರ ವ್ಯಾಲೆನ್ಸಿ 2. ಇಲ್ಲಿ ಹೈಡ್ರೋಜನ್ ಜೊತೆ 1 ಎಲೆಕ್ಟ್ರಾನ್ ಹಂಚಿಕೆಯಾಗಿದೆ, ಈ ಹೈಡ್ರೋಜನ್ ಜೊತೆ ಇನ್ನೂ 1 ಎಲೆಕ್ಟ್ರಾನ್ ಹಂಚಿಕೆಯಾಗಿದೆ. ಈ ರೀತಿ ಏನಂತಂದ್ರೆ ಹೈಡ್ರೋಜನ್ ಜೊತೆ ಒಂದೊಂದು ಸಹವ್ಯಾಲೆನ್ಸಿಯ ಬಂಧ ಸಲ್ಫರ್ ಉಂಟು ಮಾಡುತ್ತೆ. ನಾವು ಈ ರೀತಿಯಾಗಿ ಹೈಡ್ರೋಜನ್ ಸಲ್ಫೈಡ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ರಚಿಸಬಹುದು. ಇನ್ನು ಈಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು? ಈಥೇನ್, ಇದರ ಸೂತ್ರ ಏನಂತಂದ್ರೆ ಅಣುಸೂತ್ರ C2H6. ರಚನಾ ಸೂತ್ರ ಈ ರೀತಿ ಬರೀತೀವಿ ನಾವು, C2H6. ಇದು ಅತ್ಯಂತ ಸರಳವಾಗಿ ನಾವು ಇದನ್ನ ರಚಿಸಬಹುದು. ಯಾವ ರೀತಿ ಅಂದ್ರೆ, ಕಾರ್ಬನ್ ಟೆಟ್ರಾವ್ಯಾಲೆಂಟ್ ಅಂತ ಗೊತ್ತು, ಕಾರ್ಬನ್ ಸುತ್ತ 4 ಎಲೆಕ್ಟ್ರಾನ್ಗಳು, 1, 2, 3, 4, 4 ಎಲೆಕ್ಟ್ರಾನ್ಗಳು. ಹೈಡ್ರೋಜನ್ ಇದೇನಂತಂದ್ರೆ ಒಂದೇ 1 ಎಲೆಕ್ಟ್ರಾನ್ ಹಂಚಿಕೊಳ್ಳುತ್ತೆ, ಯಾಕಂದ್ರೆ ಅದರಲ್ಲಿರೋದು ಒಂದೇ ಎಲೆಕ್ಟ್ರಾನ್. ಈ ರೀತಿಯಾಗಿ 3 ಹೈಡ್ರೋಜನ್ ಜೊತೆ 1 ಕಾರ್ಬನ್ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಒಂದೊಂದು ಏಕಬಂಧ ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ. ಇಲ್ಲಿ ನಡು ಕೂಡ ಕಾರ್ಬನ್ ಜೊತೆ 1 ಬಂಧ ಉಂಟು ಮಾಡುತ್ತೆ, ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ 1 ಎಲೆಕ್ಟ್ರಾನ್, ಒಂದೊಂದು ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಈ ಕಡೆ ಕೂಡ ಏನಂತಂದ್ರೆ ಕಾರ್ಬನ್ ಮತ್ತೆ 3 ಹೈಡ್ರೋಜನ್ಗಳ ಜೊತೆ ಇದು ಒಂದೊಂದು ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ, ಒಂದೊಂದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. ಇನ್ನು ಈಥೀನ್, ಇಲ್ಲಿ ಏನಂತಂದ್ರೆ ದ್ವಿಬಂಧ ಉಂಟಾಗಿದೆ, ಅಂದ್ರೆ ಕಾರ್ಬನ್ ನಡುವೆ ದ್ವಿಬಂಧ ಇದೆ. ಇದು ಯಾವ ರೀತಿ ಬರಿಬೇಕು ಅಂದ್ರೆ, ಇಲ್ಲಿ ದ್ವಿಬಂಧ ಅಂದ್ರೆ 1 ಸಹವ್ಯಾಲೆನ್ಸಿಯ ಬಂಧ ಇದ್ರೆ 1 ಜೊತೆ ಎಲೆಕ್ಟ್ರಾನ್ಗಳು ಇರುತ್ತವೆ, ಅಂದ್ರೆ ಒಂದೊಂದು ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುತ್ತವೆ. ಇಲ್ಲಿ ದ್ವಿಬಂಧ ಇದೆ, 4 ಎಲೆಕ್ಟ್ರಾನ್ಗಳನ್ನ ನಾವಿಲ್ಲಿ ನಡು ತೋರಿಸಬೇಕಾಗುತ್ತೆ. ಯಾಕಂದ್ರೆ ಈ ಕಾರ್ಬನ್ನಿನ 2 ಎಲೆಕ್ಟ್ರಾನ್ಗಳು, ಈ ಕಾರ್ಬನ್ನಿನ 2 ಎಲೆಕ್ಟ್ರಾನ್ಗಳನ್ನು, ಇಲ್ಲಿ ಏನಂತಂದ್ರೆ ಉಳಿದಿರ್ತಕ್ಕಂಥ 2 ಎಲೆಕ್ಟ್ರಾನ್ಗಳು ಏನಂತಂದ್ರೆ ಒಂದೊಂದು ಹೈಡ್ರೋಜನ್ ಜೊತೆ, ಹೈಡ್ರೋಜನ್ ಪರಮಾಣುಗಳ ಜೊತೆ ಹಂಚಿಕೆ ಆಗುತ್ತವೆ. ಈ ರೀತಿಯಾಗಿ ಹಂಚಿಕೆಯಾಗಿ ಇಲ್ಲಿ ಏಕಬಂಧ, 1 ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತವೆ. ಇಲ್ಲಿ ದ್ವಿಬಂಧ ಉಂಟಾಗಿದೆ, ಇಲ್ಲಿ 4 ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಅದೇ ರೀತಿ ಇಥೈನಲ್ಲಿ ತ್ರಿಬಂಧ ಉಂಟು ಮಾಡುತ್ತೆ.
ಅದು ಯಾವ ರೀತಿ ರಚಿಸಬೇಕಂದ್ರೆ, ತ್ರಿಬಂಧ ಅಂದ್ರೆ 3 ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಅದನ್ನ ನಾವಿಲ್ಲಿ ಅದಕ್ಕೆ ಮೊದಲು ನಾವೇನ್ ಮಾಡ್ಬೇಕು, ರಚನಾ ಸೂತ್ರ ಹಾಕೊಂಡ್ರೆ ಏನಾಗುತ್ತೆ, ಇಲ್ಲಿ ನಾವು ಅತ್ಯಂತ ಸರಳವಾಗಿ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ರಚಿಸಬಹುದು. 3 ಜೊತೆ ಅಂದ್ರೆ ಇಲ್ಲಿ ತ್ರಿಬಂಧ ಅಂದ್ರೆ 3 ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಕಾರ್ಬನ್ ಯಾವಾಗ್ಲೂ ಟೆಟ್ರಾವ್ಯಾಲೆಂಟ್, ಕಾರ್ಬನ್ ಸುತ್ತ 4 ಎಲೆಕ್ಟ್ರಾನ್ಗಳು ಅಥವಾ 4 ಬಂಧಗಳು ಯಾವಾಗ್ಲೂ ಇರುತ್ತವೆ. ಈ ವಿಷಯ ಕಂಪಲ್ಸರಿಯಾಗಿ ನಾವು ನೆನ್ಪಿಡ್ಬೇಕು. ಇಲ್ಲಿ ಉಳಿದಿರ್ತಕ್ಕಂಥ 1 ಎಲೆಕ್ಟ್ರಾನ್ ಏನಿದೆ, ಇಲ್ಲಿ ಹೈಡ್ರೋಜನ್ ಜೊತೆ ಬಂಧ ಉಂಟು ಮಾಡುತ್ತೆ. ಅತ್ಯಂತ ಸರಳ ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ. ಇಲ್ಲಿ 3 ನಡುವೆ ಉಂಟಾಯ್ತು ಬಂಧಗಳು, 1 ಇಲ್ಲಿ ಹೈಡ್ರೋಜನ್ ಜೊತೆ ಉಂಟಾಯ್ತು. ಈ ರೀತಿಯಾಗಿ ನಾವು ಈಥೇನ್, ಈಥೀನ್ ಮತ್ತು ಈಥೈನ್ ಇವು 3ರ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ನಾವು ಅತ್ಯಂತ ಸರಳವಾಗಿ ರಚಿಸಬಹುದು. ಕಾರ್ಬನ್ನ ಪರಿವರ್ತನೀಯ ಸ್ವಭಾವ, ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ಕೇವಲ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಅಧ್ಯಯನಕ್ಕೆ ರಸಾಯನಶಾಸ್ತ್ರದ ಶಾಖೆ ಮೀಸಲಾಗಿಡಲು ಕಾರಣ ಏನ್ ಗೊತ್ತಾ? ಕಾರ್ಬನ್ನ ಅನನ್ಯತೆಯ ಗುಣ. ಈ ಗುಣ ಕಾರ್ಬನ್ನಲ್ಲಿಯೇ ಯಾಕೆ ನೋಡ್ತೀವಿ? ಈ ಗುಣ ಇತರೆ ಧಾತುಗಳಿಗೆ ಯಾಕಿಲ್ಲ? ಇದಕ್ಕೆ ಕಾರಣ ಕಾರ್ಬನ್ನ 2 ಅನನ್ಯ ಗುಣಗಳು. ಒಂದು ಕೆಟನೀಕರಣ, ಮತ್ತೊಂದು ಚತುರ್ವ್ಯಾಲೆನ್ಸಿ. ಕೆಟನೀಕರಣ ಎಂದ್ರೇನು? ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಗುಣವನ್ನೇ ಕೆಟನೀಕರಣ ಎನ್ನುವರು. ಈ ಸಂಯುಕ್ತಗಳು ಕಾರ್ಬನ್ನ ನೇರ ಸರಪಳಿ ಅಂದ್ರೆ ಸ್ಟ್ರೇಟ್ ಚೈನ್ ಹೊಂದಿರಬಹುದು, ಕವಲು ಸರಪಳಿ ಅಂದ್ರೆ ಬ್ರಾಂಚೆಡ್ ಚೈನ್ ಹೊಂದಿರಬಹುದು, ಉಂಗುರಾಕಾರದ ಅಥವಾ ಮುಚ್ಚಿದ ಸರಪಳಿ ಹೊಂದಿರಬಹುದು. ಇಲ್ಲಿ ಕಾರ್ಬನ್ ಪರಮಾಣುಗಳು ಏಕಬಂಧ, ದ್ವಿಬಂಧ ಅಥವಾ ತ್ರಿಬಂಧದಿಂದ ಜೋಡಣೆಗೊಂಡಿರಬಹುದು. ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಎನ್ನುವರು. ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡುಬಂದ್ರೆ ಅಂತಹ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು. ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬರುವಷ್ಟು ಪ್ರಮಾಣದಲ್ಲಿ ಕೆಟನೀಕರಣ ಗುಣ ಇತರೆ ಯಾವುದೇ ಧಾತುಗಳು ತೋರ್ಪಡಿಸೋದಿಲ್ಲ. ಸಿಲಿಕಾನ್ ಕೂಡ ಹೈಡ್ರೋಜನ್ನೊಂದಿಗೆ ಸಂಯುಕ್ತಗಳನ್ನು ಉಂಟುಮಾಡುತ್ತೆ. ಈ ಸರಪಳಿಗಳಲ್ಲಿ 7ರಿಂದ 8 ಪರಮಾಣುಗಳಿರುತ್ತವೆ. ಈ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ, ಆದರೆ ಸ್ಥಿರವಾಗಿರೋದಿಲ್ಲ. ಕಾರ್ಬನ್ ಕಾರ್ಬನ್ ಬಂಧವು ಹೆಚ್ಚು ಪ್ರಬಲವಾಗಿರೋದ್ರಿಂದ ಸ್ಥಿರವಾಗಿದೆ. ಇದರಿಂದ ನಮಗೆ ಕಾರ್ಬನ್ ಪರಮಾಣುಗಳ ಪರಸ್ಪರ ಜೋಡಣೆ ಇರತಕ್ಕಂಥ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳು ದೊರೆಯುತ್ತವೆ. ಕಾರ್ಬನ್ನ 2ನೇ ಅನನ್ಯ ಗುಣ ಇದರ ಚತುರ್ವ್ಯಾಲೆನ್ಸಿ ಅಥವಾ ಟೆಟ್ರಾವ್ಯಾಲೆನ್ಸಿ ಗುಣ. ಟೆಟ್ರಾವ್ಯಾಲೆನ್ಸಿ ಅಂದ್ರೇನು? 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಎಂದರ್ಥ. ಅದು ಹೇಗೆ ನೋಡೋಣ. ಕಾರ್ಬನ್ ಪರಮಾಣು ಸಂಖ್ಯೆ 6. ಇದರ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p2 ಅಂತ ಬರಿತೀವಿ. ಕಾರ್ಬನ್ನ ಸಾಮಾನ್ಯ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇಲ್ಲಿ 1s2 2s2 2p. ಇದರಲ್ಲಿ ಏನಾಗುತ್ತೆ, ಇಲ್ಲಿ ಸಹಜ ಸ್ಥಿತಿಯಲ್ಲಿ 2p ಉಪಕವಚದಲ್ಲಿ ಜೋಡಿ ಅಲ್ಲದ 2 ಎಲೆಕ್ಟ್ರಾನ್ಗಳು ನಮಗೆ ಕಂಡುಬರುತ್ತವೆ. ಇಲ್ಲಿ ಜೋಡಿ ಇರಲಾರ್ದಂತ 2 ಎಲೆಕ್ಟ್ರಾನ್ಗಳು ಕಂಡುಬರುತ್ತವೆ. ಇನ್ನು ಕಾರ್ಬನ್ನ ಉತ್ತೇಜಿತ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಇರುತ್ತೆ ನೋಡೋಣ. ಇಲ್ಲೇನಾಗುತ್ತೆ, ಇಲ್ಲಿ ಉತ್ತೇಜಿತಗೊಂಡಾಗ ಈ 2s ನಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಏನಾಗುತ್ತೆ, ಇಲ್ಲಿ 2pz ಈ ಮಟ್ಟಕ್ಕೆ ಹೋಗುತ್ತದೆ. ಅಂದ್ರೆ ಇವಾಗ ಕಾರ್ಬನ್ನ ವೇಲೆನ್ಸ್ ಕವಚದಲ್ಲಿ ಜೋಡಿಯಲ್ಲದ 4 ಎಲೆಕ್ಟ್ರಾನ್ಗಳಿವೆ. ಇಲ್ಲಿ ನೀವು ನೋಡ್ಬೋದು, ಈ ವೇಲೆನ್ಸ್ ಕವಚದಲ್ಲಿ ಹೊರಗಡೆ ಈ ವೇಲೆನ್ಸ್ ಕವಚದಲ್ಲಿ ಜೋಡಿ ಇರ್ಲಾರ್ದಂತ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ. ಅದಕ್ಕೆ ಕಾರ್ಬನ್ ಅನ್ನ ಚತುರ್ವ್ಯಾಲೆನ್ಸಿ ಅಥವಾ ಟೆಟ್ರಾವ್ಯಾಲೆಂಟ್ ಆಗಿದೆ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕವ್ಯಾಲೆನ್ಸಿಯ ಬೇರೆ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯ ಹೊಂದಿದೆ. ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಕ್ಲೋರಿನ್ ಮತ್ತು ಇತರೆ ಹಲವಾರು ಧಾತುಗಳೊಂದಿಗೆ ವಿಶಿಷ್ಟ ಗುಣಗಳುಳ್ಳ ಕಾರ್ಬನ್ ಸಂಯುಕ್ತಗಳನ್ನು ಉಂಟುಮಾಡುತ್ತದೆ. ಕಾರ್ಬನ್ ಇತರೆ ಧಾತುಗಳೊಂದಿಗೆ ಉಂಟುಮಾಡುವ ಬಂಧಗಳು ಸಾಕಷ್ಟು ಪ್ರಬಲವಾಗಿದ್ದು ಈ ಸಂಯುಕ್ತಗಳನ್ನು ಹೆಚ್ಚು ಸ್ಥಿರವಾಗಿರುವಂತೆ ಮಾಡುತ್ತದೆ. ಕಾರ್ಬನ್ ಹೀಗೆ ಪ್ರಬಲ ಬಂಧಗಳನ್ನು ಉಂಟುಮಾಡಲು ಒಂದು ಕಾರಣವೇನೆಂತಂದ್ರೆ ಅದರ ಗಾತ್ರ ಚಿಕ್ಕದಾಗಿರೋದು. ಗಾತ್ರ ಚಿಕ್ಕದಾಗಿದ್ರೆ ಏನಾಗುತ್ತೆ, ಕಾರ್ಬನ್ ತಾನು ಹಂಚಿಕೊಂಡಿರುವ ಎಲೆಕ್ಟ್ರಾನ್ಗಳನ್ನು ಪರಮಾಣು ಬೀಜ ಕೇಂದ್ರವು ಪ್ರಬಲವಾಗಿ ಹಿಡಿದಿಟ್ಟುಕೊಳ್ಳುವಂತೆ ಮಾಡುತ್ತದೆ. ಒಂದು ವೇಳೆ ಧಾತುಗಳು ದೊಡ್ಡ ಪರಮಾಣುಗಳನ್ನು ಹೊಂದಿದ್ರೆ ಬಂಧಗಳು ದುರ್ಬಲವಾಗಿರುತ್ತವೆ. ಉದಾಹರಣೆಗೆ ಹೈಡ್ರೋಜನ್ ಬಂಧ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದ್ರೇನು?
ಹೈಡ್ರೋಕಾರ್ಬನ್ ಸರಪಣಿಯ ಯಾವುದೇ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಇದ್ದಲ್ಲಿ ಅವುಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಥವಾ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎನ್ನುತ್ತೇವೆ. ಉದಾಹರಣೆಗೆ ಅಲ್ಕೇನ್ಗಳು. ಈ ಅಲ್ಕೇನ್ಗಳ ಸಾಮಾನ್ಯ ಸೂತ್ರ CnH2n+2. ಇಲ್ಲಿ ನೀವು ನೋಡಬಹುದು, ಅಲ್ಕೇನ್ಗಳಲ್ಲಿ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿದೆ. ಅಲ್ಕೇನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರೋದ್ರಿಂದ ಹೆಚ್ಚು ಕ್ರಿಯಾಶೀಲ ಆಗಿರೋದಿಲ್ಲ. ಅಲ್ಕೇನ್ಗಳ ಮೊದಲ ಸದಸ್ಯ ಏನಂತಂದ್ರೆ ಇಲ್ಲಿ ಮೀಥೇನು. ಆಮೇಲೆ ಅದೇ ರೀತಿ ಎರಡನೇ ಸದಸ್ಯ ಅಂದ್ರೆ ಕಾರ್ಬನ್ ಪರಮಾಣುಗಳು ಎರಡು ಇರ್ತಕ್ಕಂಥದ್ದು, ಅದು ಈಥೇನ್. ಆಮೇಲೆ ಮೂರನೇ ಸದಸ್ಯ ಪ್ರೊಪೇನ್, ನಾಲ್ಕನೇ ಸದಸ್ಯ ಬ್ಯೂಟೇನ್. ಇವೇನಂತಂದ್ರೆ ನೇರ ಸರಪಳಿ ಹೊಂದಿರತಕ್ಕಂಥ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಉಂಗುರ ರಚನೆ ಹೊಂದಿರತಕ್ಕಂಥ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಇವುಗಳ ಸಾಮಾನ್ಯ ಸೂತ್ರ CnH2n. ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ಸಾಮಾನ್ಯ ಸೂತ್ರ CnH2n ಇದ್ರೂ ಕೂಡ ಏನಂತಂದ್ರೆ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಇವು. ಯಾಕೆಂದ್ರೆ ಇಲ್ಲಿ ಏಕಬಂಧವಿದೆ, ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿದೆ. ಇವುಗಳನ್ನು ಸೈಕ್ಲೋ ಅಲ್ಕೇನ್ಗಳು ಅಂತ ಕರೀತಾರೆ. ಇಲ್ಲಿ ಉಂಗುರು ರಚನೆ ಆಗಬೇಕಾದ್ರೆ ಕನಿಷ್ಠ 3 ಕಾರ್ಬನ್ ಪರಮಾಣುಗಳು ಬೇಕು. ಇಲ್ಲಿ ನೀವು ನೋಡಬಹುದು. ಅದಕ್ಕೆ ಈ ಗುಂಪಿನ ಮೊದಲನೇ ಸದಸ್ಯ ಯಾವುದಂದ್ರೆ ಸೈಕ್ಲೋಪ್ರೋಪೇನ್. ಇದರ ಅಣುಸೂತ್ರ C3H6. ಆಮೇಲೆ ಎರಡನೇ ಸದಸ್ಯ ಸೈಕ್ಲೋಬ್ಯೂಟೇನ್, ಅದೇ ರೀತಿ ಸೈಕ್ಲೋಪೆಂಟೇನ್, ಸೈಕ್ಲೋಹೆಕ್ಸೇನ್, ಈ ರೀತಿಯಾಗಿ ಬರಿತೀವಿ. ಇದೇನಂತಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಬಗ್ಗೆ ಆಯ್ತು. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದ್ರೇನು? ಹೈಡ್ರೋಕಾರ್ಬನ್ ಸರಣಿಯ ಯಾವುದೇ ಅನುಕ್ರಮ ಕಾರ್ಬನ್ಗಳ ನಡುವೆ ಕನಿಷ್ಠ, ಇಲ್ಲಿ ನೀವು ನೋಡಬಹುದು, ಒಂದು ದ್ವಿಬಂಧ ಇರಬೇಕು ಅಥವಾ ಒಂದು ತ್ರಿಬಂಧ ಇರಬೇಕು. ಇಂತಹ ಹೈಡ್ರೋಕಾರ್ಬನ್ಗಳನ್ನು ನಾವೇನಂತ ಹೇಳ್ತೀವಿ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಥವಾ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಹೇಳ್ತೀವಿ. ಇವುಗಳಿಗೆ ಉದಾಹರಣೆ ಏನಂತಂದ್ರೆ ಅಲ್ಕೀನ್ಗಳು ಮತ್ತು ಅಲ್ಕೈನ್ಗಳು. ಅಲ್ಕೀನ್ಗಳಲ್ಲಿ ಸರಣಿಯ ಯಾವುದೇ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಕನಿಷ್ಠ ಒಂದು ದ್ವಿಬಂಧವಿರುತ್ತೆ. ಇಲ್ಲಿ ನೀವು ನೋಡಬಹುದು, ಕನಿಷ್ಠ ಒಂದು ದ್ವಿಬಂಧ ಕಂಡುಬರುತ್ತೆ ಇಲ್ಲಿ. ಆಮೇಲೆ ಅಲ್ಕಿನ್ಗಳ ಸಾಮಾನ್ಯ ಸೂತ್ರ ಏನಂತಂದ್ರೆ CnH2n. ಇವೇನಂತಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿಂತ ಹೆಚ್ಚು ಕ್ರಿಯಾಶೀಲ ಆಗಿರುತ್ತವೆ. ಆಮೇಲೆ ಇಲ್ಲಿ ದ್ವಿಬಂಧ ಇರಲು 2 ಕಾರ್ಬನ್ ಪರಮಾಣುಗಳು ಬೇಕು. ಅದಕ್ಕೆ ಇವುಗಳ ಅಲ್ಕೀನ್ಗಳ ಮೊದಲನೇ ಸದಸ್ಯ ಯಾವುದು ಅಂತಂದ್ರೆ ಈಥೀನ್. ಆಮೇಲೆ ನೆಕ್ಸ್ಟ್ ಎರಡನೇ ಸದಸ್ಯ ಪ್ರೊಪೀನ್, ಅದೇ ರೀತಿ ಬ್ಯೂಟೀನ್, ಪೆಂಟೀನ್, ಈ ರೀತಿಯಾಗಿ ನಾವು ಬರಿತೀವಿ. ಅಲ್ಕೈನ್ಗಳಲ್ಲಿ ಸರಣಿಯ ಯಾವುದೇ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕನಿಷ್ಠ ಒಂದು ತ್ರಿಬಂಧ ಇರುತ್ತೆ. ಇಲ್ಲಿ ನೀವು ಗಮನಿಸಬಹುದು, 2 ಕಾರ್ಬನ್ ಪರಮಾಣುಗಳ ನಡುವೆ ಒಂದು ತ್ರಿಬಂಧ ಕಂಡುಬರುತ್ತೆ. ಇವುಗಳ ಸಾಮಾನ್ಯ ಸೂತ್ರ ಏನಂತಂದ್ರೆ CnH2n-2. ಇವೇನಂತಂದ್ರೆ ಹೆಚ್ಚು ಕ್ರಿಯಾಶೀಲ ಆಗಿರುತ್ತವೆ. ಇವುಗಳ ಮೊದಲನೇ ಸದಸ್ಯ ಈಥೈನ್, ಆಮೇಲೆ ಎರಡನೇ ಸದಸ್ಯ ಪ್ರೊಪೈನ್, ಅದೇ ರೀತಿ ಬ್ಯೂಟೈನ್, ಪೆಂಟೈನ್, ಇದೇ ರೀತಿಯಾಗಿ ನಾವು ಬರಿತಾ ಹೋಗ್ತೀವಿ. ಉಂಗುರ ರಚನೆ ಹೊಂದಿರತಕ್ಕಂಥ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಉಂಗುರ ರಚನೆ ಇದೆ ಮತ್ತು ಇಲ್ಲಿ ದ್ವಿಬಂಧ ಕೂಡ ಕಂಡುಬರುತ್ತೆ. ಅದಕ್ಕೆ ಇವೇನಂತಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಇವುಗಳ ಮೊದಲನೇ ಸದಸ್ಯ ಬೆನ್ಝೀನ್. ಆಮೇಲೆ ಇವುಗಳಿಗೆ ಬೇರೆ ಉದಾಹರಣೆ ನಾವು ನೋಡ್ಬೇಕಾದ್ರೆ ಟಾಲಿನ್ ಇದೆ, ನ್ಯಾಫ್ಥಲಿನ್ ಇದೆ. ಇವುಗಳ ವಿಶೇಷತೆ ಏನಂತಂದ್ರೆ ಇವು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು. ಏನ್ ಹಾಗಂದ್ರೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಂದ್ರೆ ಇಲ್ಲಿ ಮುಚ್ಚಿದ ಸರಪಣಿಯ ಕನಿಷ್ಠ ಒಂದು ಬೆನ್ಝೀನ್ ಉಂಗುರ ಹೊಂದಿರಬೇಕು ಮತ್ತು ಒಳ್ಳೆ ಸುವಾಸನೆ ಹೊಂದಿರತಕ್ಕಂಥ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿವು. ಇಲ್ಲಿ ನಾವು ಮತ್ತೊಂದು ಕಾನ್ಸೆಪ್ಟ್ ತಿಳಿದುಕೊಳ್ಬೇಕು. ಅದೇನಂತಂದ್ರೆ ರಚನಾ ಸಮಾಂಗಿಗಳೆಂದ್ರೇನು, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದ್ರೇನು. ಇಲ್ಲಿ ಬ್ಯೂಟೇನ್ ಅಥವಾ ಪೆಂಟೇನ್ ಇವುಗಳ ರಚನಾ ವಿನ್ಯಾಸ ನಾವು ಹೀಗೂ ಕೂಡ ಬರಿಬಹುದು. ಬ್ಯೂಟೇನ್ನ ರಚನಾ ವಿನ್ಯಾಸ 2 ರೀತಿಯಲ್ಲಿ ಬರಿತೀವಿ, ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಅಂತ ಹೇಳ್ತೀವಿ. ಇನ್ನು ಪೆಂಟೇನ್ನ ರಚನಾ ವಿನ್ಯಾಸ 3 ರೀತಿಯಲ್ಲಿ ಬರಿತೀವಿ, ಎನ್ ಪೆಂಟೇನ್, ಐಸೋಪೆಂಟೇನ್, ನಿಯೋಪೆಂಟೇನ್. ಹೀಗೆ ನಾವು ಇವುಗಳ ರಚನಾ ವಿನ್ಯಾಸ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬರಿಬಹುದು. ಈ 2 ಉದಾಹರಣೆಗಳನ್ನು ನೀವು ಗಮನಿಸಿದಾಗ ಅಣುಸೂತ್ರ ಒಂದೇ ಇದೆ, ಆದರೆ ವಿಭಿನ್ನ ರಚನಾ ವಿನ್ಯಾಸ ಹೊಂದಿವೆ. ಇಂತಹ ಸಂಯುಕ್ತಗಳನ್ನು ನಾವೇನಂತ ಹೇಳ್ತೀವಿ? ಸಮಾಂಗಿಗಳು ಅಂತ ಹೇಳ್ತೀವಿ. ಇವುಗಳನ್ನು ರಚನಾ ಸಮಾಂಗಿಗಳು ಅಥವಾ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಮುಂದಿನ ವಿಡಿಯೋದಲ್ಲಿ ಕ್ರಿಯಾ ಗುಂಪುಗಳು, ಅನುರೂಪ ಶ್ರೇಣಿಗಳು ಮತ್ತು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ.